ಸರ್ ನಮಸ್ತೆ. ವಿನಾಯಕ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೆ ಅಂತ ಬಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಯೋಜನೆಗಳು ನಾನೇ ಮಾಡಿದೆ. ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು, ಇರ್ಲಿ, ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಹೇಳ್ಕೊಂಬಂದ್ರೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಹೊಡೆದಾಟ ಜಾಸ್ತಿ ನಿಮ್ಮ ನಡೀತಾ ಇದೆ ಚೇರಿಗೋಸ್ಕರ. ಅದಕ್ಕೆ ಹೇಳೋದು ಕೇಳಿ, ನೀವೊಂದು ಹೇಳ್ತೀನಿ ಯಾವ ವಿಚಾರ ಅಂತ ಹೇಳ್ತೀನಿ. ನಾನು ಮಾಡಿದೆ ಅಂತಿದೆಯಲ್ಲ, ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ಅದು ಕೆಲಸ ಮಾಡಿದೆ ಅಂತ ಹೇಳ್ತೇನೆ. ಹೇಳಿ ನೀವೊಂದು ಹೇಳಿ. ಪ್ರತಾಪ್ ಸಿಂಹ ಮಾಡಿರೋ ಅಂತ ಒಂದು ನನ್ನ ಮೇಲೆ ಆಣೆ ಇಟ್ಟೇಳು. ಬಸವರಾಜ ಬೊಮ್ಮಾಯಿ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು, ಟಿವಿಯಲ್ಲಿ ನೋಡಿರ್ತೀರಿ ನೀವು. ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ, ನಾನು ಮಾಡಿಸ್ದೆ. ಆಮೇಲೆ ಹುಣಸೂರಾಗಲಿ, ಪಿರಿಯಾಪಟ್ಟಣ ಆಗಲಿ, ಚಾಮುಂಡೇಶ್ವರಿ ನಮ್ಮ MLAಗಳಿಲ್ಲ. ನಾನು ಅದಕ್ಕೆ ಜಲ್ ಜೀವನ್ ಮಿಷನ್ ಅದು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಅದನ್ನು ನೀರು ತೊಗೊಂಬರ್ಬೇಕು ಅಂತ ಹೋದೆ. ಅದಕ್ಕೋಸ್ಕರ ಇದಕ್ಕೆ ಹಳೆ ಉಂಡವಾಡಿ ಯೋಜನೆಗೆ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ತೆ. ಪಿರಿಯಾಪಟ್ಟಣಕ್ಕೆ 213 ಕೋಟಿ ಕೊಡಿಸ್ತೆ, 239 ಕೋಟಿ. ಹುಣಸೂರಿಗೆ 213 ಕೋಟಿ ಕೊಡಿಸ್ತೆ. ಇದು ನಾನು ಮಾಡಿದ್ದೆ, ಸೆಂಟ್ರಲ್ ಗೌರ್ಮೆಂಟಿಂದ ನಾನು ತಗೊಂಡಿದ್ದು. ಒಂದು ನಿಮಿಷ ನ್ಯಾಯ ಕಾಲನೇ ಇಲ್ವಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ ಕೆಟ್ಟ ಹೆಸರು, ಕೆಟ್ಟ ಕೆಲಸ ಮಾಡಿ ಬದುಕೋರ್ಗೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ. ಎಂಥ ವಿಚಿತ್ರ ಕೆಲಸ. ಯಾವನು ಕಸ ತೆಗಿಯಲ್ರಿ. ನಿಮ್ಮ ಬೆಂಗಳೂರು ನೋಡ್ರಿ, ತಿಪ್ಪೆ ನಾರ್ತಾ ಇದೆ. ನಿಮ್ಮ ಕಾರ್ಪೊರೇಟ್ ಎಲ್ಲ ನಿಮ್ಮ MLAಗಳು ಮಾಡ್ತಾ ಇದ್ದಾರೆ, ಹೇಳಿ ಕೇಳಿಬೇಕಾದ್ರೆ ಹೋಗಿ ಅವ್ರ ಮನೆ ಹತ್ರ. ಅಲ್ಲಿ ಒಂದು ನಿಮಿಷ, BJP ಕಾಂಗ್ರೆಸ್ ಅನ್ಬೇಡ್ರಿ. ನಿಮ್ಮೊಳಗಡೆ ತಿಪ್ಪೆ, ನಿಮ್ಮಲ್ಲಿ ದುಡ್ಡು ಎಣ್ಸೋಕ್ಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ, ಆಯಿತಾ? ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು. ನಾನು ಹೇಳ್ತೀನಿ, ನಿಮ್ಮ ಲೀಡರ್ಗಳ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಡಿ. ನಿಮ್ಮಲ್ಲೂ ಕೂಡ ನೋಡ್ರಿ, ಪ್ರತಾಪ್ ಸಿಂಹ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ, ನಿಮ್ಮ ಪಾರ್ಟಿಯವರೇ ನಂಗೆ ಟಿಕೆಟ್ ಕೊಡೋಕೆ ಬಂದಿದ್ರು, ಗೊತ್ತಾ ನಿಮಗೆ? ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದೆ ಯಾವತ್ತಂತ ಡೇಟ್ ಹೇಳ. ನಾನು ಮಾರ್ಚ್ 9ನೇ ತಾರೀಕು ಯುಗಾದಿ ದಿನ ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದ್ದು. ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ, ಗೊತ್ತಾ? ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು? ಆಯಿತು. ಅದಾದ ನಂತರ 21ನೇ ತಾರೀಕು ಅನೌನ್ಸ್ ಆಗಿದ್ದು. ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರೋ ಇಲ್ಲೋ ಕೇಳಿ. ಸ್ವಾರ್ಥ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ 100 ಪಕ್ಷಗಳನ್ನು ಸೃಷ್ಟಿಸಿ ಕುರ್ಚಿ ಹಿಡಿಯೋ ದಾಹಕ್ಕೆ ಆ ಧ್ವಜ ಈ ಧ್ವಜ ಅಂತ 1000 ಧ್ವಜಗಳನ್ನು ತೋರಿಸಿ ರಾಷ್ಟ್ರ ಧ್ವಜದ ಗುರ್ತನ್ನೇ ಮರೆಸಿಬಿಟ್ರಿ. ನಿಮ್ಮಂಥವರೆಲ್ಲ ನಮ್ಮ ದೇಶದ ರಾಜಕಾರಣಿಗಳು.